ವೆಲ್ಕಮ್ ಬ್ಯಾಕ್ ಟು ರುಚಿತಾ ಮುರಳಿ ಯೂಟ್ಯೂಬ್ ಚಾನಲ್. ನಮಸ್ತೆ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋ ರ್ಯಾಂಡಮ್ಲಿ ನಾನು ಸ್ಟಾರ್ಟ್ ಮಾಡಿದ್ದು, ಯೂಟ್ಯೂಬ್ ಸ್ಟಾರ್ಟ್ ಮಾಡಲೇಬೇಕು ಪರ್ಟಿಕ್ಯುಲರ್ ಆಗಿ ಅಂತ. ಅ ಡೇ ಇನ್ ಮೈ ಲೈಫ್ನ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇದು ಅರ್ಲಿ ಮಾರ್ನಿಂಗ್ 3 o'clock ನಾನು ಎದ್ದಿದ್ದು. ಯಾಕೆ 3 o'clock ಅಂತ ಹೇಳಿದ್ರೆ, ಎವ್ರಿ ಟ್ಯೂಸ್ಡೇ ನಾನು ಹಾಸನಿಗೆ ಕನ್ಸಲ್ಟೇಷನ್ಗೆ ಅಂತ ಹೋಗ್ತೀನಿ. ಹಾಸನಲ್ಲಿ ಎಲ್ಲಿ ಏನು ಅಂತ ಮುಂದೆ ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಡೋಂಟ್ ಸ್ಕಿಪ್. ಎದ್ದಿದ ತಕ್ಷಣ ನಾನು ಕರವಸತೆ ಅನ್ನೋ ಒಂದು ಮಂತ್ರನ ಹೇಳ್ಕೊಳ್ತೀನಿ. ಸೊ ಈ ಒಂದು ನೈಟಲ್ಲಿ ನಾನು ಕಂಪ್ಲೀಟಾಗಿ 1 ಸೆಕೆಂಡ್ ಕೂಡ ನಿದ್ದೆ ಮಾಡಿರಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಸ್ಲೀಪ್. ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಫ್ರಮ್ ದ ಲಾಸ್ಟ್ 10 days ಐ ವಾಸ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಸ್ಲೀಪಲ್ಲಿದ್ದೀನಿ. ಬಟ್ ಆದ್ರೂ ಓಕೆ ಅಂದ್ಬಿಟ್ಟು ಬೆಡ್ಡಿಂದ ಎದ್ದಿದ್ದು ದ ಸೇಮ್ ಟೈಮಿಂಗ್ 3 o'clock. ಸೊ ಅಲ್ಲಿವರೆಗೂ ನಾನು ಬೆಡ್ಡಲ್ಲೇ ಇದ್ದೆ. ಆಫ್ಟರ್ ದ್ಯಾಟ್ ನಾನು ನನ್ನ ಮೊಬೈಲ್ ವಾಲ್ಪೇಪರ್ ಏನು ಇಟ್ಕೊಂಡಿದ್ದೀನಿ ಅಂದರೆ ಮೋಟಿವೇಶನಲ್ ವಾಲ್ಪೇಪರ್ ಇಟ್ಕೊಂಡಿದ್ದೀನಿ. ಇಟ್ ಈಸ್ ಲೈಕ್ ನನ್ನ ವಿಷನ್ ಬೋರ್ಡ್ ಅಂತಲೇ ಹೇಳ್ಬೋದು. ನಾನು ಅದನ್ನು 2 minutes ನೋಡಿ ನನಗೇನು ಯಾವ್ದು ಕಂಪ್ಲೀಟ್ ಆಗಿದೆ ಯಾವ್ದು ಕಂಪ್ಲೀಟ್ ಆಗಿಲ್ಲ ಅಂತ ನೋಡ್ತೀನಿ. ಎದ್ದಿದ ತಕ್ಷಣ ನಾವು ಬೆಡ್ ಫೋಲ್ಡ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಫಸ್ಟು ನಾವು ಅದನ್ನು ಆ ಕರ್ಮನ ಮುಗಿಸ್ಬೇಕು. ಸೊ ಆ ಕಾರ್ಯನ ಮುಗಿಸಿದಾದ್ಮೇಲೆ ನಾವು ಬೇರೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ವರ್ಷನ್ ಆಗಿದೆ. ಸೊ ಏನು ಅಂತ ಹೇಳಿದ್ರೆ 3 o'clock-ಇಂದ 4 o'clock ಆಗುತ್ತೆ, 4-ಇಂದ 5 ಆಗುತ್ತೆ. ಬಟ್ ನಾನು ನಾರ್ಮಲಿ ಈ ಟೈಮಿಗೆ ಎದ್ದೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಐಸಿರಿಗೆ ಸ್ಕೂಲಿದೆ. ಐ ವೋಕಪ್ ಅಟ್ 6:30 ಓನ್ಲಿ. ಇವತ್ತು ನಾನು ಹಾಸನ್ಗೆ ಹೋಗೋದ್ರಿಂದ ನಾನು ಬೇಗ ಎದ್ದಿದ್ದೀನಿ. ಮತ್ತು ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ 10 years ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟು ಅಭ್ಯಾಸ ಇಲ್ಲ ಬಸ್ಸಲ್ಲಿ ಓಡಾಡಿ. 2 to 3 times ಏನೋ ಎಮರ್ಜೆನ್ಸಿಗೆ ಯಾರೋ ಸತ್ತೋಗಿದ್ರು ಅಂತ ಮತ್ತು ಊರಿಗೆ ಹೋಗಬೇಕು ಅಂದಾಗ ಮಾತ್ರ ನಾನು ಓಡಾಡಿರೋದು. ಬಟ್ ಇವತ್ತು ಬಸ್ಸಲ್ಲಿ ಹೋಗಲೇಬೇಕು ಅಂತ ಸೊ ಡಿಸೈಡ್ ಮಾಡಿ ನಾನು ಹೊರಟೆ. ಏಕೆ ಅಂತ ಹೇಳಿದ್ರೆ ಸುಮ್ಮನೆ ಒಬ್ಳಿಗೋಸ್ಕರ ನಾನು ಕಾರ್ ಎತ್ತೋದು ಇಷ್ಟು 3 months-ಇಂದ ಇಲ್ಲಿವರೆಗೂ ಅಟ್ಲೀಸ್ಟ್ ನಾನು 7 times ಹೋಗಿದ್ದೀನಿ. ಯಾವಾಗಲೂ ಕಾರಲ್ಲೇ ಹೋಗ್ತಾ ಇದ್ದೆ, ಒಂದಿನನೂ ಮಿಸ್ ಮಾಡಿಲ್ಲ. ಸೊ ಆ ಒಂದು ವೈಬ್ ನನಗಿವತ್ತು ತುಂಬ ಲೋ ಎನರ್ಜಿ ಆಗ್ತಾಯಿತ್ತು. ಸೊ ಕಾರಲ್ಲಿ ಹೊರಟಿಲ್ಲ, ಬಸ್ಸಲ್ಲಿ ಹೊರಟಿದ್ದೀನಿ. ಬಸ್ ಜರ್ನಿ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎದ್ದ ತಕ್ಷಣ ನಾನು ಟೀ ಕುಡಿತೀನಿ. ಕಾಫಿ ಆರ್ ಟೀ ಎನಿಥಿಂಗ್ ಯು ಕ್ಯಾನ್ ಕಾಲ್ ಇಟ್. ಸೊ ಕಾಫಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಬಿಸಿ ನೀರು ಮತ್ತು 1 ಸ್ಪೂನ್ ಆಫ್ ಅಂದರೆ ಅರ್ಧ ಸ್ಪೂನ್ ತೊಗೊತೀನಿ ಅಷ್ಟೇ. ದಯವಿಟ್ಟು ಎಲ್ಲರೂ ಪ್ರತಿದಿನ ಕುಡಿಯೋಕ್ಕೆ ಹೋಗ್ಬಿಡಿ. 4 days ಆಫ್ ಟೀ, ಆಮೇಲೆ ಒಂದಿನ ನೈಟ್ ಕುಡೀರಿ. ನೆಕ್ಸ್ಟು ಸಿನಮನ್ ಟೀ ಕುಡೀರಿ, ಇಲ್ಲಾಂದರೆ ಹೈಬಿಸ್ಕಸ್ ಟೀ ಕುಡೀರಿ. ಇಟ್ ಈಸ್ ವೆರಿ ಗುಡ್ ಎದ್ದಿದ ತಕ್ಷಣ ಕುಡಿಯೋದಕ್ಕೆ. ಸೊ ಇದನ್ನೆಲ್ಲ ನನಗೆ ಯಾರು ಡಯಟಿಷಿಯನ್ ಅವರು ಇವರು ಅಂತೆಲ್ಲ ಹೇಳಿಲ್ಲ, ನಾನು ಪ್ರಯೋಗ ಮಾಡಿ ಕಂಡುಕೊಂಡಿರೋದು. ಸೊ ಬಿಫೋರ್ ಮ್ಯಾರೇಜ್ ಮೈ ವೆಯ್ಟ್ ಈಸ್ ಲೈಕ್ 42-45. ಸೊ ಆಫ್ಟರ್ ಮ್ಯಾರೇಜ್ ಇಟ್ ಲೈಕ್ ಐಸಿರಿ ಬಾರ್ನ್ ಆಗೋ ಸಮಯದಲ್ಲಿ it went to 62 also. So right now I am 57, but I would like to cut down at least 2 to 3 kgs ಅಂತ ಟ್ರೈ ಮಾಡ್ತೀನಿ. ಬಿಕಾಸ್ ನನ್ನ ಫುಡ್ ಹ್ಯಾಬಿಟ್ ಸ್ವಲ್ಪನೂ ಚೆನ್ನಾಗಿಲ್ಲ. ಕೈಗೆ ಯಾಕೆ ಶುಗರ್ ಹಾಕ್ಕೊಂಡೆ ಅಂತ ನೋಡ್ತಿದ್ದೀರಾ, ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಶುಗರಲ್ಲಿ ನನ್ನ ಹ್ಯಾಂಡ್ನ ವಾಶ್ ಮಾಡ್ತೀನಿ. ಬಿಕಾಸ್ ಥ್ರೂ ಔಟ್ ದ ಡೇ ನನ್ನ ಡೇ ಕಂಪ್ಲೀಟಾಗಿ ಸ್ವೀಟನ್ ಆಗಿರಲಿ ಅಂತ. ಸೊ ಆಮೇಲೆ ಮನೆಗೆ ಬಂದಾದಮೇಲೆ ನಾನು ಸಾಲ್ಟಲ್ಲಿ ವಾಶ್ ಮಾಡ್ತೀನಿ. ಬಿಕಾಸ್ ನಾನು ಎಲ್ಲೋಗಿದ್ದೀನಿ, ಏನು ಬಂದಿದ್ದೀನಿ, ಎಲ್ಲ ಕಡೆಯೂ ನಾವು ದೇವರು ಇರುತ್ತೆ, ಆಮೇಲೆ ಇವಿಲ್ಲೂ ಇರುತ್ತೆ. ಸೊ ಅದೆರಡೂ ನಾನು ತುಂಬ 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 ನಂಬ್ತೀನಿ. ಅದಕ್ಕೆ ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ವೀಟನ್ ಆಗಿರಲಿ ಅಂತ ಶುಗರಲ್ಲಿ ಹಾಫ್ ದ ಸ್ಪೂನ್ ಶುಗರಲ್ಲಿ ನಾನು ಬೇಡ್ಕೊಂಡು ವಾಶ್ ಮಾಡ್ತೀನಿ. ಮನೆಗೆ ಬಂದಾದಮೇಲೆ ಸೊ ಏನೇ ನೆಗೆಟಿವ್ ಎನರ್ಜಿ ನನಗೆ ಏನೇ ಆಗಿದ್ದಿದ್ರೂ ಈ ಒಂದು ರಾತ್ರಿ ಮರಿಬೇಕು ಅಂದ್ಬಿಟ್ಟು ಅದು ಅಲ್ಲೇ ಕಳೆದೋಗ್ಲಿ ಅಂತ ಸಾಲ್ಟಲ್ಲಿ ನಾನು ಹ್ಯಾಂಡ್ಸ್ನ ವಾಶ್ ಮಾಡ್ತೀನಿ. ನೀರು ಕಾಯಿಸಾಯಿತು. ನನಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ನೀರು ಕುಡ್ದು ಆಮೇಲೆ ಕಾಫಿ ಕುಡಿಬೇಕು, ಇಲ್ಲಾಂದರೆ ನನಗೆ ತುಂಬ ತಲೆನೋವು ಬರುತ್ತೆ. ಸೊ ಕಾಫಿಗೆ ಹಾಲಿಟ್ಬಿಟ್ಟು ಹಾಲಿಡೋಕ್ಕೆ ಪ್ರಿಪೇರ್ ಮಾಡ್ತಿದ್ದೀನಿ. ಈ ಒಂದು ವಿಷಯದಲ್ಲಿ ಒಂದು ಹೇಳ್ತೀನಿ. ಐಸಿರಿ ಬಾರ್ನ್ ಆದಾಗಿಂದ ಫಸ್ಟ್ ಇಯರ್ ಬರ್ಡೇಯಿಂದ ಶಿ ಈಸ್ ಕಂಪ್ಲೀಟಿಂಗ್ 3 years. ಸೊ ಇಲ್ಲಿವರೆಗೂ ಶಿ ಡಸಂಟ್ ನೋ ಹೂ ಈಸ್ ಅ ಫಾದರ್ ಓನ್ಲಿ. ಸೊ ಫಸ್ಟ್ ಇಯರ್ ಬರ್ಡೇಯಿಂದನೂ ಇವತ್ತುವರೆಗೂ ಅವಳ ಒಂದು ತಂದೆ ನೋಡಿಲ್ಲ. ತುಂಬ ಕಷ್ಟ ಆಗುತ್ತೆ ಇದನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡೋದಕ್ಕೆ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಯಾವತ್ತೂ ತನ್ನ ಮಗಳು ಮುಂದೆ ತನ್ನ ಮಗಳಲ್ಲ ಅಂತಲೇ ಪೇರೆಂಟ್ಸ್ ಸಾಕಕ್ಕೆ ಹೋಗಲ್ಲ. ಯಾವತ್ತಿದ್ರೂ ನಾನು ತನ್ನ ಮಗಳು ಅಂತಲೇ ಹೇಳ್ತಾರೆ. ಬಟ್ ಮದುವೆ ಮಾಡಿ ಕೊಟ್ಟಾದಮೇಲೆ ಸೊ ಆವಾಗ ಸ್ವಲ್ಪ ಬಾಂಡಿಂಗ್ ಕಡಿಮೆ ಆಗ್ಬೋದೇನೋ. ಬಟ್ ನಾನಿರೋ ಪರಿಸ್ಥಿತಿಲಿ ಆ್ಯಸ್ ಅ ಸಿಂಗಲ್ ಮದರ್ ಆ್ಯಂಡ್ ಇಂಡಿಪೆಂಡೆಂಟ್ ಮದರ್ ನಮ್ಮಪ್ಪ ಅಮ್ಮ ನಂಗೆ ತುಂಬ 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 ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇವತ್ತು ಅವ್ರು ಇನ್ನೂ ನನ್ನ ಸಾಕ್ತಿದ್ದಾರೆ. ಬಟ್ ನಾನು ಎಲ್ಲರಿಗೂ ಹೇಳೋದು ಒಂದೇ ಒಂದು ವಿಷಯ,
ಸೊ ಇವಾಗ ನೋಡಿ ಅಲ್ಲಿ ದಿಸ್ ಇಸ್ ಅರ್ಲಿ ಮಾರ್ನಿಂಗ್ 3:20. ಸೊ ಯಾರೂ ಇಲ್ಲ, ನಂಗೆ ತುಂಬ ಭಯ ಆಗ್ತಾಯಿತ್ತು. ಫಸ್ಟ್ ಆಫ್ ಆಲ್ ಮನೇಲಿ ಇರೋಕ್ಕೆ ನಂಗೆ ತುಂಬ ಭಯ, ಅದರಲ್ಲೂ ನಂಗೆ ತುಂಬ ಡಿಸ್ಟರ್ಬ್ ಆಗಿದೆ ಅಂತ ನಾನು ಹೊರಗಡೆ ಬಂದೆ. ಸೊ ಅವಾಗ ನಾನು ಅದಕ್ಕಿಂತ ಮುಂಚೆ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಹನುಮಾನ್ ಚಾಲೀಸಾ ಕೇಳ್ತೀನಿ. ದಿಸ್ ಈಸ್ ವಾಟ್. ಆಮೇಲೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಹನುಮಾನ್ ಚಾಲೀಸ ಕೇಳಿದ್ರೆ ನಾನು ಡೇನ ಸ್ಟಾರ್ಟೇ ಮಾಡಲ್ಲ. ದಿಸ್ ಇಸ್ ಚೇಂಜ್ ಫ್ರಮ್ ದ ಲಾಸ್ಟ್ 10 ಡೇಸಿಂದ ನಾನು ಫಸ್ಟ್ ಎದ್ದಿದ ತಕ್ಷಣ ಹನುಮಾನ್ ಚಾಲೀಸ ಕೇಳ್ತಾ ಇದ್ದೀನಿ. ಬಿಫೋರ್ ದಟ್ ನಾನು ಏನೂ ಇದು ಮಾಡ್ತಿರ್ಲಿಲ್ಲ. ಐ ಆಮ್ ವೆರಿ ಲೇಸಿ. ಬಟ್ 10 ಡೇಸಿಂದ ನಾನು ಹನುಮಾನ್ ಚಾಲೀಸ ಕೇಳಿ ನಾನು ಏನಿದೆ ಅದನ್ನು ನಾನು ಮಾಡ್ತೀನಿ, ನನ್ನ ಡೇ ಸ್ಟಾರ್ಟ್ ಮಾಡ್ತೀನಿ. ಸೊ ನನಗೆ ಡಿಸ್ಟರ್ಬ್ ಸ್ಲೀಪ್ ಆಗಿರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಐ ವಾಸ್ ಜಸ್ಟ್ ವಾಕಿಂಗ್ ಥ್ರೂ, ಥಿಂಕ್ ಮಾಡ್ತಿದ್ದೆ ವಾಟ್ ಟು ಡೂ, ಹೇಗೆ ಏನು ಎತ್ತಾ ಅಂತ. ಬಟ್ ಐ ಪ್ರಾಮಿಸ್ ಮೈ ಕ್ಲೈಂಟ್ಸ್ ನಾನು ಬಂದೇ ಬರ್ತೀನಿ ಇವತ್ತು ಅಂತ. ಸೊ ಐ ಕೀಪ್ ಆನ್ ಚೇಂಜಿಂಗ್ ಮೈ ರೊಟೀನ್. ಆಗಲ್ಲ, ಅವ್ರಿಗೂ ಅಷ್ಟು ನನ್ನ ಪ್ರೊಫೆಷ್ನಲ್ಗೂ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ನನ್ನ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ದಿಸ್ ಅರ್ಲಿ ಮಾರ್ನಿಂಗ್ 3:25 or 3:30. ವರ್ಕೌಟ್ ಮಾಡ್ತಾ ಮಾಡ್ತಾ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಲೈಫಲ್ಲಿ ಎಲ್ಲರಿಗೂ ಯಾವುದೇ ಥರ ಒಳ್ಳೆಯದೇ ಆಗಲ್ಲ, ಕೆಟ್ಟದೇ ಆಗಲ್ಲ. ಬಟ್ ನಾವು ನಮ್ಮ ಲೈಫ್ನ ಚೆನ್ನಾಗಿರಬೇಕು. ಅಪ್ಪ ಅಮ್ಮನ ಜೊತೆ 20 ವರ್ಷ ಇರ್ಬೋದು, ರೆಸ್ಟ್ ಆಫ್ ಅವರ್ ಲೈಫ್ 50 ಇಯರ್ಸ್ ನಾವು ನಮ್ಮ ಲೈಫ್ ಪಾರ್ಟ್ನರ್ ಜೊತೆನೇ ಇರಬೇಕಾಗತ್ತೆ. ಸೊ ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಹೇಳೋದೇನೆಂದರೆ, ನಿಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಬೇಕಾದ್ರೆ ದಯವಿಟ್ಟು ತುಂಬ ಯೋಚನೆ ಮಾಡಿ ಚೂಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಲೈಫ್ ಪಾರ್ಟ್ನರಿಂದನೇ ನಮ್ಮ ಲೈಫ್ ಮುಂದೆ ಚೆನ್ನಾಗಿರೋಕ್ಕೆ ಸಾಧ್ಯ. ಇವತ್ತು ನನ್ನ ಲೈಫ್ ಆಗಿರೋ ಥರ ಯಾರ ಲೈಫು ಆಗಿರಬಾರ್ದಲ್ವ. ಆ್ಯಸ್ ಯು ನೋ, ಐ ಆಮ್ ವೆರಿ ಸ್ಟ್ರಗಲಿಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ವುಮನ್. ಬಟ್ ಎವ್ರಿ ಒನ್ ಹ್ಯಾಸ್ ದಟ್ ಬ್ಯಾಕಪ್. ಪಾಸ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಹಾಗೆ ನಾನು ಅಫರ್ಮೇಷನ್ನ ಬರಿತೀನಿ, ಪಾಸಿಟಿವ್ ಆಗಿ ಬರಿತೀನಿ ಯಾವಾಗ್ಲೂ. ತುಂಬ ದಿನದಿಂದ ಈ ಒಂದು ಡೇ ಇವತ್ತೇನಾಗಿದೆ ಅನ್ನೋದನ್ನು ಪ್ಲ್ಯಾನ್ ಮಾಡಿ ನಾನು ಆ ಬುಕ್ಕಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಪ್ಲ್ಯಾನ್ ಏನು, ಎಷ್ಟು ಗಂಟೆಗೆ ಮನೆಯಿಂದ ಹೋಗಬೇಕು, ಎಷ್ಟು ಗಂಟೆ ಒಳಗಡೆ ಮನೆಗೆ ಬಂದು ಸೇರಬೇಕು ಅಂತ. ಸೊ ಅದನ್ನು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಬೇಲೀಫಲ್ಲಿ ನನಗೇನಾಗಬೇಕು ಇವತ್ತಿನ ದಿನ, ಪ್ರಪಂಚದಲ್ಲಿರೋರಿಗೆಲ್ಲ ಒಳ್ಳೆಯದಾಗಲಿ, ಮತ್ತು ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಒಂದೊತ್ತು ತೃಪ್ತಿಯಾಗಿ ಊಟ ಮತ್ತು ನೀರು ಸಿಗಲಿ ಅಂತ 1 ಬೇ ಲೀಫಲ್ಲಿ ಬರಿತೀನಿ. ಸೆಕೆಂಡ್ ನನ್ನ ಪರ್ಸ್ನಲ್ ಥಿಂಗ್ ಬರಿತೀನಿ. ಥರ್ಡ್ ICD ಬಗ್ಗೆ ಬರಿತೀನಿ. ಆಮೇಲೆ ಆ ಬೇ ಲೀಫ್ನ ತೊಗೊಂಡು ನಾನು ಬರ್ನ್ ಮಾಡಿ ಯೂನಿವರ್ಸ್ಗೆ ಇದು ಮಾಡ್ತೀನಿ, ಸರೆಂಡರ್ ಮಾಡ್ತೀನಿ ಅದನ್ನು. ಸೊ ಈ ಪ್ರಾಕ್ಟೀಸ್ ನಾನು ಮಾರ್ನಿಂಗಾದ್ರು ಮಾಡ್ತೀನಿ, ಇಲ್ಲ ನೈಟಾದ್ರು ಮಾಡ್ತೀನಿ. ವೀಕ್ಲಿ ನಾನು 4 times ಬೇ ಲೀಫ್ನ ನಾನು ಅದನ್ನು ತುಂಬ ನಂಬಿದ್ದೀನಿ. ವಾಟ್ ಎವರ್ ಹ್ಯಾಪನ್ ದಟ್ ಈಸ್ ಗುಡ್ ಅಂತ. ಲೈಫಲ್ಲಿ ತುಂಬ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನಾವು ಅಂದ್ಕೊಳ್ತೀವಿ ನಾವು ಕೆಲವೊಬ್ರಿಗೆ ಫಸ್ಟ್ ಪ್ರಿಯಾರಿಟಿ ಅಂತ. ಲೇಟರ್ ಇಟ್ ಈಸ್ ರಿಯಲೈಸ್ ವಿ ಆರ್ ನಾಟ್ ಈವನ್ ಲಾಸ್ಟ್ ಪ್ರಿಯಾರಿಟಿ ಕೂಡ ನಾವು ಆಗಿರಲ್ಲ ಅಂತ. ಸೊ ಅವರ್ ಬಾಡಿ ಈಸ್ ಲೈಕ್ ಅ ಟೆಂಪಲ್. ಡೋಂಟ್ ಅಲೋ ಎವ್ರಿ ಒನ್. ಸೊ ಎಲ್ಲರೂ ನಾವು ಅಲೋ ಮಾಡೋದಕ್ಕಾಗಲ್ಲ. ನಮಗೊಂದು ಪೂಜೆ ಮಾಡೋನ ಮಾತ್ರ ನಾವು ಅಲೋ ಮಾಡೋದಕ್ಕಾಗೋದು. ಸೊ ತುಂಬ ಅಂದರೆ ತುಂಬ ಹರ್ಟ್ ಆಗುತ್ತೆ ಯಾವುದಾದ್ರು ವಿಷಯ ಶೇರ್ ಮಾಡಬೇಕು ಅಂತ. ತುಂಬ ಕಂಬ್ಯಾಕ್ ಆಗೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಆಗ್ತಾಯಿಲ್ಲ. ಮುಂದೆ ಒಂದಿನ ಹಾಗೇ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಪ್ರತಿದಿನ ನಾನು ಮೂವ್ ಆಗ್ತಾಯಿದ್ದೀನಿ. ಸೊ ನಾನು ಇದರಿಂದ ಹೇಳೋದು, ಇನ್ನೂ ಒಂದು ಹೇಳಬೇಕು ಅಂದರೆ, ದಯವಿಟ್ಟು ನಿಮ್ಮ ಲವ್ಡ್ ಒನ್ಗೆ ಕೋಪ ಬಂದಾಗ ನೀವು ರಿಯಾಕ್ಟ್ ಮಾಡಿ ಅವರಿಂದ ದೂರ ಆಗೋಕ್ಕೆ ಹೋಗ್ಬೇಡಿ. ಆದಷ್ಟು ಅವ್ರನ್ನ ಏನಕ್ಕೆ ಅವ್ರ ಕೋಪ ಬಂದಿದೆ ಅಂತ ತಿಳ್ಕೊಂಡು ಕಾಮ್ ಡೌನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆಯೇ ಪ್ರತಿಯೊಬ್ಬರಿಗೂ ಒಂದು ಪ್ರೀತಿ ಅಂತ ಇರುತ್ತೆ, ವಿಶ್ವಾಸ ಅಂತ ಇರುತ್ತೆ. ಬೇರೆಯವ್ರು ನಿಮ್ಮ ಮೇಲೆ ಇಟ್ಟಿರೋದನ್ನು ದಯವಿಟ್ಟು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿಯೊಂದು ಹೆಣ್ಮಕ್ಳು ಅವ್ರವ್ರ ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಿರ್ತಾರೆ. ಯಾವ ಥರ ಅಂತೇಳಿದರೆ ಹೇಳೋದಕ್ಕೆ ಕೂಡ ಆಗಲ್ಲ. ಸೊ ಅಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ. ಎಲ್ಲ ವುಮೆನ್ಸ್ಗೂ ನನ್ನ ಕಡೆಯಿಂದ ಹ್ಯಾಂಡ್ಸ್ ಆಫ್. ನಾನು ನಿಮ್ಮ ಥರ ಹೆಣ್ಣು, ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಐ ಆಮ್ ಟೋಟಲಿ ವೇಸ್ಟ್. ಸೊ ನಾನು ನಿಮ್ಗೆ ತುಂಬ ಅರ್ಥ ಮಾಡ್ಕೊತೀನಿ. ಸೊ ನಾನು ನಮ್ಮಮ್ಮ, ನಮ್ಮ ಅತ್ತಿಗೆ ಪ್ರತಿಯೊಬ್ಬರ ಜೊತೆನೂ ಬೆಳೀತಾರೆ. ನನ್ನ ಮಗಳು, ಅವಳಿಂದನೂ ಕಲಿಯೋದು ತುಂಬ ಇದೆ. ನನ್ನ ಮಗಳು ನನಗೊಂಥರ ದೇವತೆ ಥರ. ಅವಳನ್ನ ಬಿಟ್ಟು ಒಂದಿನ ರಾತ್ರಿನೂ ಇರೋದಕ್ಕಾಗಲ್ಲ. ಸೊ ಇನ್ ದ ಎಂಡ್ ನಾನು ಅವಳನ್ನ ಯಾವ ಥರ ಮಲಗಿಸ್ತೀನಿ ಅಂತ ನೀವು ಕಂಪ್ಲೀಟ್ ವೀಡಿಯೋ ನೋಡಿದಾಗ ಗೊತ್ತಾಗುತ್ತೆ. ತುಂಬ ಖುಷಿ ಆಗುತ್ತೆ, ನನಗೆ ತುಂಬ ಜನ ಪ್ರೀತಿ ಕೊಟ್ಟಿದ್ದೀರಾ. ಸೊ ತುಂಬ ದುಃಖ ಆಗುತ್ತೆ, ನಾನು ಪ್ರೀತಿಸ್ತವ್ರು ನನ್ನ ಜೊತೆ ಇಲ್ಲ ಅಂತ. ಸೊ ನಂಗೆ ತುಂಬ ಖುಷಿ ಇದೆ. ಇದೇ ಥರ ನಾನು ವೀಡಿಯೋಸ್ ಮಾಡ್ತಿರ್ತೀನಿ. ಸೊ ಕೀಪ್ ಆನ್ ಸಪೋರ್ಟಿಂಗ್ ಅಸ್. ಯಾವ ಥರ
ನಿಮಗೆ ಬೇಕು ಅಂತ ಹೇಳಿದರೆ ನೀವು ನನಗೆ ಕಳಿಸಿ, ನೀವು ಏನು ಮಾಡ್ತೀರಾ, ಯಾವ ಥರ ಇರೋದು ಅಂತೆಲ್ಲ ನನಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಿರ್ತೀನಿ ಏನು ಅಂತ. ಇವತ್ತು ಹಾಸನಲ್ಲಿ 4 to 5 ಕ್ಲೈಂಟ್ಸ್ ಇದ್ದಾರೆ ನನಗೆ. ಸೊ ಎಲ್ಲಾರ್ದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಒಬ್ರದ್ದು ಮಾತ್ರ ಮಾಡಿಕೊಂಡೆ. ಇದರಿಂದ ನಾನು ಕಲ್ತಿರೋದೇನು ಅಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ನಾನು ಆಫ್ಟರ್ ಏಜಸ್ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು. ತುಂಬ 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 ಬ್ಯಾಕ್ ಪೇಯ್ನ್ಸ್ ಮತ್ತು ತುಂಬ ಬಂದಿತ್ತು ನನಗೆ. ಅಂದರೆ ನಿನ್ನೆ ಹೋಗಿದ್ದು, ಇವತ್ತು ಥರ್ಸ್ಡೇ ನಾನು ಇದನ್ನು ರೆಕಾರ್ಡ್ ಮಾಡ್ತಾ ಇರೋದು. ಹಾಗೆಯೇ ನನ್ನ ತಂಗಿಯಿಂದ ಕಲಿಯೋದೂ ಅಷ್ಟೇ. ಐ ಹ್ಯಾಡ್ ಅ ಗ್ರೇಟ್ ಕಾನ್ವರ್ಸೇಷನ್ ವಿತ್ ಛಾಯಾ ಆ್ಯಂಡ್ ಇಟ್ಸ್ ಸೀರಿಯಸ್ಲಿ ಗುಡ್. ನಾನು ಅದನ್ನು ಬೇ ಲೀಫ್ನ ಬರ್ನ್ ಮಾಡಿ ಇದನ್ನು ಯೂನಿವರ್ಸ್ಗೆ ಸರೆಂಡ್ ಮಾಡ್ತಾ ಇದ್ದೀನಿ. ಆ ಒಂದು ದೀಪದಲ್ಲಿ ಏನಿದೆ ಅಂತ ಹೇಳಿದರೆ, ಏನದು ಆಬ್ವಿಯಸ್ಲಿ ಎಣ್ಣೆ ಮತ್ತು ನಾನು ಸಿನಮನ್ ಪೌಡರ್ನ ಹಾಕಿ ದೀಪ ಹಚ್ತೀನಿ ಮಾರ್ನಿಂಗ್ ಎದ್ದಿದ ತಕ್ಷಣ. ದೆನ್ ಐ ಪ್ರಿಪೇರ್ ಮೈ ಕಾಫಿ. ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋದು, ಸೊ ಅದಕ್ಕೆ ನಾನು ವೆಯ್ಟ್ ಲಾಸ್ ಆಗ್ತಿಲ್ಲ. ನಾನು ಸಕ್ಕರೆ ತುಂಬ ತಿಂತೀನಿ, ಸಕ್ಕರೆ ಆಗಿಲ್ಲ, ಐಸ್ ಕ್ರೀಮ್ ಆಗಿರಲಿ. ಐ ರಿಯಲಿ ವಾಂಟೆಡ್ ಟು ಕಡಿಮೆ ಮಾಡಬೇಕು ಅಂದರೂ ಖಂಡಿತ ಆಗಲ್ಲ. ನಾನು ಇವಾಗ 10 days ಲೆಟ್ಸ್ ಟೇಕ್ ಅ ಬ್ರೇಕ್ ಎಲ್ಲದರಿಂದನೂ ಅಂತ ಅಂದ್ಕೊಂಡೆ. ಸೊ ಐ ವೆಂಟ್ ಟು ಹಾಸನ್, ಮೈ ಚಿಕ್ಕಿ ಹೋಮ್. 10 ದಿನದಲ್ಲಿ ನಾನು ಫೋನ್ ಕೂಡ ಬಿಟ್ಟೋಗಿದ್ದೆ. ಸೊ ಏನೂ ಅಷ್ಟು ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಆ 10 ದಿನದಲ್ಲಿ ನನಗೆ ಗೊತ್ತಾಗಿದ್ದ ಅಂತ ಹೇಳಿದ್ರೆ, ನನ್ನ ತಾಯಿ ನನ್ನ ಮಗಳು ಮಾತ್ರ ನನ್ನವರು ಅಂತ. ಯಾಕೆ ಅಂತ ಹೇಳಿದರೆ, ಅವ್ರು ನನ್ನ ಲೈವಲ್ಲಿ ನೋಡ್ತಾಯಿದ್ರು. ನಂಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ನನ್ನ ಲವ್ಡ್ ಒನ್ ನನ್ನ ಹುಡ್ಕೊಂಡು ಬಿಡ್ತಾರೆ. ಸೊ ಯಾರು ಹೇಗಿದೆಯಾ, ಎಲ್ಲಿದೆಯಾ, ನಾನು ಆಫ್ಲೈನ್ ಹಾಕಿದ್ದೀನಿ ಅಂತ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಆ ಭ್ರಮೆಯಿಂದ ಹೊರಗಡೆ ಬಂದೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಖಂಡಿತ ಬ್ಯುಸಿ ಇರ್ತಾರೆ. ಯಾವತ್ತೂ ಮನೆ ಮಗಳನ್ನ ಮನೆಗಲ್ಲ ಅಂತಲೇ ಒಂದು ಸಾಂಗ್ ಇದೆ, ಬಟ್ ನಮ್ಮ ಅಪ್ಪ ಅಮ್ಮ ಆಲ್ವೇಸ್ ಸ್ಟ್ಯಾಂಡ್ ಬ್ಯಾಕ್ ಟು ಮೀ. ಏನೇ ಒಂದು ಮಾಡಿದ್ರು ಮಾಡು ಅಂತ ಹೇಳ್ತಾರೆ. ಸೊ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಮೋಸ ಮಾಡೋಕ್ಕೆ ನಂಗೆ ಇವತ್ತಿಗೂ ಇಷ್ಟ ಇಲ್ಲ, ಮುಂದೆನೂ ಇಷ್ಟ ಆಗಲ್ಲ. ತುಂಬ ಜನ 7-8 ವರ್ಷ ಪ್ರೀತಿ ಮಾಡಿರ್ತಾರೆ, ಪಟ್ಕೊಳ್ಳೋದಕ್ಕೆ ತುಂಬ 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 ಒದ್ದಾಡ್ತಿರ್ತಾರೆ, ಬಟ್ ಆಗಲ್ಲ. ದಿಸ್ ಇಸ್ ಮೈ ಔಟ್ಫಿಟ್. ಬಟ್ ಅನ್ಫಾರ್ಚುನೇಟ್ಲಿ ನಾನು ಜಾರಾ ಬರೀ ಟಾಪ್ ವೇರ್ ಮಾಡಿದೆ, ಪ್ಯಾಂಟ್ ಆಗಲಿಲ್ಲ. ಮುರಳಿ ಅವರು ನನ್ನ ಡ್ರಾಪ್ ಮಾಡೋಕ್ಕೆ ಸಮ್ವೇರ್ ಗೊರಗುಂಟೆಪಾಳ್ಯ ಈಸ್ ಡ್ರಾಪಿಂಗ್ ಮೀ. ಆ್ಯಂಡ್ ದೆನ್ ನನಗೆ KSRTC ನೋಡಿದ ತಕ್ಷಣ ಹತ್ತಕ್ಕೆ ಇಷ್ಟ ಆಗಲಿಲ್ಲ, ಬಟ್ ರಾಜಹಂಸ ಹತ್ತದೆ. ಇಡೀ ಬಸ್ಸಲ್ಲಿ ಯಾರೂ ಇರಲಿಲ್ಲ, ನಾನು ಮತ್ತು ಇನ್ನೊಂದು ಹುಡುಗಿ. ಅದು ಚನ್ನರಾಯಪಟ್ಟಣದಲ್ಲಿ ಹತ್ತಿದ್ದು. ಹಾಸನಿಗೆ ರೀಚ್ ಆದ ತುಂಬ ಭಾರಿ ಮಳೆ, ತುಂಬ 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 ಮಳೆ ಇತ್ತು. ಸೊ ಐ ಕಾಂಟ್ ಇವನ್ ಟೆಲ್. ಸೊ ಹಿಯರ್ ನನ್ನ ಕ್ಲಿನಿಕ್, ಅಂದರೆ ನಾನು ವರ್ಕ್ ಮಾಡ್ತಿರೋ ಸೆಂಟರ್ ಇದು. ಸೊ ಯು ಕ್ಯಾನ್ ಸಿ. ಸೊ ನಿನ್ನ ಆಸೆ ಕ್ಲಿಯರಾಗಿ ಪೂರೈಸಿದ್ದೀನಿ ಇವತ್ತು. ನನಗೆ ಇವತ್ತು ತುಂಬಾ ಖುಷಿ ಆಗಿದೆ. ಯಾಕೆ? ಬಸ್ಸಲ್ಲಿ ಬಂದಿದ್ದು. ಅಯ್ಯೋ ಅಲ್ಲ ಅನ್ನೋ ಹುಡುಗಿ ಬಸ್ಸಲ್ಲಿ ಬಂದು ಅದು ಆಟೋ ಹತ್ಕೊಂಡು ಬಂದಿದ್ದೀರಾ ಅಂತ ಐ ಆಮ್ ಸೋ ಹ್ಯಾಪಿ. ನನ್ನ ಮಿರರಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ. ಸೊ ಹಾಟ್. ಅಯ್ಯೋ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರುಚಿತಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೇ ಇನ್ ಮೈ ಲೈಫ್ ತೋರಿಸ್ತೀನಿ. ಐ ಮೀನ್ ವೀಕ್ಲಿ ಒನ್ಸ್ ನಾನು ಹಾಸನಿಗೆ ಬರ್ತೀನಿ ಅಲ್ವಾ. ಸೊ ಯಾಕೆ ಬರ್ತೀನಿ ಏನು ಅಂತ ನಾನು ತೋರಿಸ್ತೀನಿ. ಲಾಸ್ಟ್ ವೀಕ್ 7 days ನಾನು ಇಲ್ಲೇ ಇದ್ದೆ. ಸೊ ಹಾಗೆ ಈ ವಾರ ಟ್ಯೂಸ್ಡೇ ಬರಬೇಕಿತ್ತು, ವೆಡ್ನೆಸ್ಡೇ ಬಂದಿದ್ದೀನಿ. ಮಾರ್ನಿಂಗಿಂದ ಏನೇನೆಲ್ಲ ರೊಟೀನ್ ಮಾಡಿದ್ದೀನಿ ಟಿಲ್ ನಾನು ಮಲ್ಗೋವರೆಗೂ ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಾನಿರೋದು ಇವಾಗ ಬ್ಯೂಟಿ ರೀಡಿಫೈನ್ ಅಂತ ಕ್ಲಿನಿಕಲ್ಲಿ. ಸೊ ಇಲ್ಲಿ ಏನೇನೆಲ್ಲ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಅಂತ ಬನ್ನಿ ನೋಡೋಣ. ಸೊ ಇದು ಬಂದ್ಬಿಟ್ಟು ವಸಂತ್ ಮಾಧವ್ ಅಂತ ಡಾಕ್ಟರು, ಇವರೇ ಡಾಕ್ಟರು. ಯೂಶಲಿ ನಾನು ಇದನ್ನ ಬರೀತಾ ಇರ್ತೀನಿ, ಕೋಡ್ ಫಾರ್ ದ ಡೇ. ಆ್ಯಂಡ್ ಏನಾದ್ರು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿದ್ರೆ ಐ ಯೂಸ್ ಟು ರೈಟ್ ದಿಸ್. ಆ್ಯಂಡ್ ಇನ್ನೂ ಒಂದೇನು ಅಂತ ಹೇಳಿದ್ರೆ, ಏನಾದರೂ ಬ್ಯೂಟಿ ಬಗ್ಗೆ ಕೋಡ್ಸ್ ನಾನು ಬರೆದಾಗ ಜನ, ಅಂದರೆ ಕ್ಲೈಂಟ್ಸ್ ಬಂದಾಗ ಅಟ್ರಾಕ್ಟ್ ಆಗ್ತಾರೆ, ಅವರು ಸ್ವಲ್ಪ ತಿಳ್ಕೊಳ್ಬೋದು ಅಂತ ಅಷ್ಟೇ. ಸೊ ಇದೆಲ್ಲ ವಸಂತ್ ಮಾಧವ್ ಅವ್ರದ್ದೇನೆ. ಸೊ ಫಸ್ಟ್ ಇದು ಥೆರಪಿ ರೂಮ್. they have microderma ambition mission and Q-Stitch laser mission. ಇದನ್ನು ಅಷ್ಟೇ ಡೈಮಂಡ್ ಮಾಡ್ಬೋದು. ಇದು MD ಏನೇ ಡರ್ಮಾ ಪಿಲ್ ಗೋಲ್ಡ್ ಅಂತ. ಸೊ ಆಕ್ಸಿ ಪಿಲ್ ಕೂಡ ಮಾಡ್ಬೋದು, ಇಟ್ಸ್ ಗುಡ್. ಸೊ ಇದು ಲೇಸರ್ ಮಿಷನ್, ಇಟ್ಸ್ ಅ ವೆರಿ ಬೇಸಿಕ್ ಲೇಸರ್ ಮಿಷನ್. ದಿಸ್ ಈಸ್ LED and it's a PRP advanced mission. It is very good and you can see the cute
ಟೈಮರ್ ಓವರ್ ಇಯರ್. ಸೊ ನಾವು ಪೀಲ್ ಮಾಡಬೇಕಾದ್ರೆ ಟೈಮಿಂಗ್ಸ್ ಎಷ್ಟೊತ್ತು ಬಿಡ್ತೀವಿ, ಯಾಕಂದರೆ ಎಲ್ಲ ಸುಡಫಕ್ತಿರೋದ್ರಿಂದ. ಸೊ ಎಷ್ಟೊತ್ತು ಬಿಡ್ತೀವಿ ಏನು ಅಂತ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಾದಮೇಲೆ ತುಂಬ ಅಡ್ವಾನ್ಸ್ ಮಿಷಿನ್ ಏನು ಅಂತ ಹೇಳಿದ್ರೆ ಸೆಕೆಂಡ್ ಥೆರಪಿ ಬರುತ್ತೆ. ದಿಸ್ ಇಸ್ ಫ್ಯಾಕ್ಚನಲ್ ಲೇಸರ್ ಮಿಷಿನ್. ಸೊ ಇದರಲ್ಲಿ ನಿಮ್ಮ ಮುಖ ಓಪನ್ ಪೋರ್ಸ್ ಇರ್ಬೋದು, ಸೊ ಹಾಗೆ ತುಂಬ ಓಲ್ಡ್ ಆಕ್ನಿ ಸ್ಕಾರ್ಸ್ ಇರ್ಬೋದು, ಆ ಥರ ಎಲ್ಲ ಇದ್ದಾಗ ಸೊ ಈ ಮಿಷಿನ್ ನಿಮಗೆ ತುಂಬ ವರ್ಕ್ ಆಗುತ್ತೆ. ಇಟ್ ಈಸ್ ಮಚ್ ಮೋರ್. ಇವಾಗ ಬ್ಯಾಂಗ್ಳೂರಲ್ಲೂ ಸ್ವಲ್ಪ ಒಂದು 3 to 4 ಅಷ್ಟೇ ಇರೋದು, ಬಟ್ ಹಾಸನಲ್ಲಿ ಇವ್ರ ಹತ್ರ ಫಸ್ಟ್ ಇರೋದು. ಇದ್ರ ರಿಸಲ್ಟ್ ಅಮೇಝಿಂಗ್ ಆಗಿದೆ, ತುಂಬ 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 ಚೆನ್ನಾಗಿದೆ. ಇದ್ರ ಬಗ್ಗೆ ಹೇಳೋ ಮಾತೇ ಇಲ್ಲ. And I think IPL machine is over there. Yeah, pure laser ಇದು. ಸೊ ಇದು ಅಷ್ಟೇ ಹೇರ್ ರಿಡಕ್ಷನ್ಗೋಸ್ಕರ, ಅದು ಲೈಟ್. ಆ್ಯಂಡ್ ದೆನ್ ಥರ್ಡ್ ಸೊ ಇದು ಫ್ಯಾಟ್ ರಿಡಕ್ಷನ್ ಮಿಷಿನ್. ಸೊ ಏನಾದರೂ ಅಂದರೆ ಅಡ್ವಾನ್ಸ್ ಅಲ್ಲ, ವೆರಿ ಬೇಸಿಕ್ ಒನ್. ಸೊ RF ಮೆಥಡ್ ಇದೆಲ್ಲ RF ಮೆಥಡಲ್ಲಿ ನಮ್ಮ ತುಂಬ ಓವರ್ ಫ್ಯಾಟ್ ಇರ್ಬೋದು, ಆ ಥರನ ರಿಡ್ಯೂಸ್ ಮಾಡ್ಬೋದು. ದಿಸ್ ಇಸ್ ಸಮ್ ಮಿನಿ ಹೋಮ್ ಥೆರಪಿ ಏನಕ್ಕೋ ಹೇಳಿದ್ರು, ಐ ಜಸ್ಟ್ ಫಾರ್ಗಾಟ್ ಇಟ್. ಸೊ ಇಷ್ಟೆಲ್ಲ ಬೇಸಿಕ್ಸ್ ಟು ಅಡ್ವಾನ್ಸ್ ಎಲ್ಲ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಹಾಸನಲ್ಲಿ ಯಾರ ಹತ್ರ ಇದೆ ಏನು ಅಂತ ನನಗೆ ಇನ್ಫಾರ್ಮೇಷನ್ ಸ್ವಲ್ಪನೂ ಗೊತ್ತಿಲ್ಲ, ಬಟ್ ಇಲ್ಲಿ ಬೇಸಿಕ್ಸ್ ಟು ಅಡ್ವಾನ್ಸ್ ಇದೆ. ಯಾರಿಗಾರು ಇವಾಗ ಇಲ್ಲಿರೋರಿಗೆ, ಅಕ್ಕಪಕ್ಕ ಇರೋರಿಗೆ, ಸೊ ಯಾರಿಗಾರು ಬೇಕು ಇನ್ನೂ ಟ್ರೀಟ್ಮೆಂಟ್ಸ್ ನಾನು ತೊಗೊಳ್ಬೇಕು, ಇನ್ನೂ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಸೊ ಕ್ಲಿನಿಕಿಗೆ ಬನ್ನಿ. ಅವ್ರ ಕೋಟೆ ನೋಡ್ಬೋದು ನೀವು. ಏಜ್ ಇಸ್ ಜಸ್ಟ್ ಅ ನಂಬರ್ನು, ಎಲ್ಲರಿಗೂ ಗೊತ್ತು. ನಂಬರ್ಸ್ ಯಾವ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ವರ್ಷಗಳು ಕಳೀತಾ ಹೋಗುತ್ತೆ, ಬಟ್ ನಮ್ಮ ಇಯರ್ಸು ಡೌನ್ ಆಗ್ತಿರುತ್ತೆ. ಬಟ್ ನಾವು ಯಾವಾಗಲೂ ಹೆಂಗಾಗಿರ್ಬೇಕು, ಅದಕ್ಕೋಸ್ಕರ ನಾವು ಯಾವಾಗಲೂ ಚೆನ್ನಾಗಿ ಕಾಣಿಸ್ಬೇಕು, ನಮ್ಮನ್ನು ನಾವು ಅಟ್ರಾಕ್ಟ್ ಮಾಡ್ಕೊಳ್ಬೇಕು. ನಮಗೆ ನಾವು ಚೆನ್ನಾಗಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ವಿ ಹ್ಯಾವ್ ಟು ಅಟ್ರಾಕ್ಟ್ ಎವ್ರಿಥಿಂಗ್. ಸೊ ಇವತ್ತು ನಾನೇ ಅದು ಬೆಸ್ಟ್ ಎಕ್ಸಾಂಪಲ್. ನಾನು ಇಲ್ಲಿ ಹೇಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ನಾನು ನನ್ನ ಚಿಕ್ಕಮ್ಮ ಮನೆಗೆ ಬಂದಿದ್ದೆ. ಸೊ ಅಲ್ಲಿ ನಮ್ಮ ಮಮ್ಮಿಗೆ ತುಂಬ ಹುಷಾರಿಲ್ಲ, ಅಂದರೆ ನರದ ಪ್ರಾಬ್ಲಮ್ ಇದೆ ಮಮ್ಮಿಗೆ. ಆವಾಗ ಮಮ್ಮಿ ಛಾಯಾ ಬಂದು ನನ್ನ ತಂಗಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಕೇಳ್ತಾ ಇದ್ವಿ, ಹುಡುಗಿ ಯಾರು ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ. ಶಿ ಈಸ್ ಮೈ ಸಿಸ್ಟರ್, ನಾಟ್ ಅಂದರೆ ವರ್ಕಿಂಗ್ ಹಿಯರ್. ಇಲ್ಲಿ ಬಂದಾಗ ಸಿಸ್ಟರ್ ಬಾಂಡಿಂಗ್ ಇರುತ್ತೆ, ಬಟ್ ಆದರೂ ಪ್ರೊಫೆಷ್ನಲ್ ಆಗಿರ್ತೀವಿ ಅಷ್ಟೇ. ಬಟ್ ಶಿ ಈಸ್ ಮೈ ಓನ್ ಸಿಸ್ಟರ್. ಅವಾಗ ಮಮ್ಮಿನ ಹೇಳು ಇಲ್ಲಿ ಕರ್ಕೊಂಡು ಬಂದಿದ್ಲು. ಶಿ ಈಸ್ ಆಲ್ರೆಡಿ ವರ್ಕಿಂಗ್ ಹಿಯರ್. ಅವ್ರು ಏನು ಕೆಲಸ ಮಾಡಿದ್ದು, ಆರ್ಥೋಪೆಟಿಕ್. ಮಮ್ಮಿನ ನೋಡಾದ್ಮೇಲೆ ಅವ್ರು ಹೇಳಿದ್ರು ನನ್ನ ಮಗಳು ಕಾಸ್ಮೆಟಾಲಜಿಸ್ಟ್, ಸೊ ಹಿಂಗೆ ಅಂತ. ಹಿ ವಾಂಟ್ಸ್ ಟು ಮೀಟ್ ಮೀ. ಸೊ ಒಂದೇ ಒಂದು ಅಂದರೆ ಮಾತಾಡಿದ್ವಿ ಹಿಂಗೆ ಅಂತ. ಸೊ ಆನ್ ದ ರೈಟ್ ಮೂಮೆಂಟ್ ದಿಸ್ ಇಸ್ ಮೈ ನೇಟಿವ್, ಐ ಆಮ್ ಸೋ ಪ್ರೌಡ್ ಆಫ್ ದಿಸ್. ಸೊ ಸಡನ್ ಆಗಿ ಸೆಲೆಕ್ಟ್ ಆದ 3 months ಎವ್ರಿ ಟ್ಯೂಸ್ಡೇ ನಾನು ಇಲ್ಲಿ ಬರ್ತೀನಿ. ಹಾಗೆಯೇ ನೀವು ನನ್ನನ್ನು ಸ್ಕ್ರಾಚ್ ಟು ಎಂಡ್ ನೋಡಿದ್ದೀರಾ. 15 years ಅಂದರೆ 2015 ಇಲ್ಲಿವರೆಗೂ ನನ್ನ ಜರ್ನಿನ ನೋಡಿಕೊಂಡು ಖುಷಿ ಪಟ್ಟಿದ್ದೀರಾ. ಇದೇ ಥರ ನನ್ನ ಮುಂದೆ ಜರ್ನಿನ ನೋಡಿ. ಹಾಗೆಯೇ ಏನಾದ್ರು ತಪ್ಪು ಇದ್ದರೆ ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ವಿ ಕ್ಯಾನ್ ಇಂಪ್ರೂವ್ ಇಟ್. ಸೊ ಪ್ರತಿಯೊಂದು ಅಡ್ವಾನ್ಸ್ ಮಿಷನ್ ಇರುತ್ತೆ, ಪೀಗಲ್ಸಿಂದ ಹಿಡಿದು ಲೇಸರ್ವರೆಗೂ ಇದೆ. ನೀವು ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡ್ರೆ ಸಾಕು, ನಾವು ಹೆಲ್ಪ್ ಮಾಡ್ತೀವಿ ಅದಕ್ಕೆ. ಸೊ ಬನ್ನಿ, ಇಲ್ಲೂ ತುಂಬ ರಿವ್ಯೂಸ್ ಚೆನ್ನಾಗಿದೆ. ನನಗೆ ಅಂತ ಅಲ್ಲ, ಎಲ್ಲರಿಗೂ ಚೆನ್ನಾಗಿದೆ. ಸೊ ಎಲ್ಲರಿಗೂ ಒಬ್ಬರಿಂದ ಒಬ್ಬರಿಗೆ ಟೈಪ್ಸ್ ಆಫ್ ಸ್ಕಿನ್ ತುಂಬಾ ಚೇಂಜಸ್ ಇರುತ್ತೆ. ಬಟ್ ಆದ್ರೂ ಸ್ಕಿನ್ ಚೇಂಜಸ್ ಇದ್ರೂ ನಾವು ನಿಮ್ಮನ್ನು ತುಂಬ ಚೆನ್ನಾಗಿ ಮಾಡ್ತೀವಿ. ಸೊ ಐ ಆಮ್ ಅಂಡರ್ ವರ್ಕಿಂಗ್ ಇನ್ ಡಾಕ್ಟರ್ ಮಾಧವ್, ವಸಂತ್ ಮಾಧವ್. ಸೊ ಅವ್ರ ಗೈಡೆನ್ಸಲ್ಲೇ ನಾನು ಇಲ್ಲಿ ವರ್ಕ್ ಮಾಡ್ತಾ ಇರೋದು. ಆಮೇಲೆ ಮಾತಾಡೋಣ. ಮಳೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ನಾವು ತುಂಬ ಫೀಲಿಂಗಲ್ಲಿ ಮಳೆ ನಡ್ಕೊಂಡು ಹೋದರೆ ನಾವು ಅಳೋದು ಬೇರೆಯವ್ರಿಗೆ ಕಾಣಿಸಲ್ಲ. ಸೊ ಕೆಲವೊಂದು ಸಲ ರೈನ್ ಈಸ್ ಅ ಗುಡ್ ಥೆರಪಿ. ಹಾರ್ಟ್ ಬ್ರೇಕ್ ಆಗಿರೋರಿಗೆ, ಲವ್ ಸ್ಟಾರ್ಟ್ ಆಗೋರಿಗಂತೂ ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ. ಈ ಒಂದು ಸಮಯದಲ್ಲಿ ನಾನು ನಿಜವಾಗ್ಲೂ ನನ್ನ ಲವ್ಡ್ ಒನ್ನ ಮಿಸ್ ಮಾಡ್ಕೊತಿದ್ದೀನಿ. ಸೊ ನೀವು ಮಿಸ್ ಮಾಡ್ಕೊತಿದ್ರೆ ಖಂಡಿತ ಕಮೆಂಟ್ ಮಾಡಿ.
ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದೆ. ನಾನು ಹಾಸನಿಗೆ ರೀಚ್ ಆಗಿದ್ದು 9:30. ತುಂಬ ಮಳೆ ಬರ್ತಿತ್ತು ಅಂತ ವೆಯ್ಟ್ ಮಾಡಿದ್ವಿ. 10 o'clock ವಿ ವೆಂಟ್ ಟು ಹ್ಯಾವ್ ಅ ಬ್ರೇಕ್ಫಾಸ್ಟ್ HVR ಅಂತ. ಇಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಅದಕ್ಕೆ ಅಲ್ಲಿ ಹೋದ್ವಿ. ಆ್ಯಂಡ್ ದೆನ್ ವಿ ಕಮ್ ಟು ನಮ್ಮ ಕ್ಲಿನಿಕ್ ಆಪೋಸಿಟ್ ಹಟ್ಟಿ ಕೆಫೆ ಇತ್ತು. ಕಾಫಿ ಕುಡಿದು ನಾನಂತೂ ಫಸ್ಟ್ ಟೈಮ್ ಬೇರೆ ಯಾವುದೋ ಥರ ಕಾಫಿ ಶಿ ಆರ್ಡರ್. ಇಟ್ ಈಸ್ ವೆರಿ 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 ಗುಡ್. ದೆನ್ ನನ್ನ ಕ್ಲೈಂಟ್ಸ್ ಬ್ಯಾಕ್ ಟು ಬ್ಯಾಕ್ ಇದ್ದರು. ಇಟ್ ವಾಸ್ ಬ್ಯುಸಿ ಡೇ, ಬಟ್ ಯಾರ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ನೆನಪಾಯಿತು ಯೂಟ್ಯೂಬ್ ಮಾಡಬೇಕಿತ್ತಲ್ಲ ಅಂತ. ಐ ಆಮ್ ಡೂಯಿಂಗ್ ಅ ಮೆಡಿ ಫೇಶಿಯಲ್. ಸೊ ಹೈಡ್ರಾ ಫೇಶಿಯಲ್ ಅಲ್ಲ, ಮೆಡಿ ಫೇಶಿಯಲ್ ಮಾಡ್ತಾಯಿದ್ದೆ. ಅದು ಯಾಕೆ ಗ್ಲೌಸ್ ಹಾಕಿಲ್ಲ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ಶಿ ಡೋಂಟ್ ಲೈಕ್ ಗ್ಲೌಸಸ್. ಸೊ ಹಾಗೆಯೇ ಅವ್ರಿಗೆ ಬೇರೆ ಹ್ಯಾಂಡ್ಸಲ್ಲಿ ಮುಟ್ಟಬೇಕು ಅಂತ ಐ ಯೂಶ್ವಲಿ ಪ್ರಿಫರ್ ಗ್ಲೌಸ್. ಬಟ್ ಇವ್ರದ್ದು ಏನಿದೆ ಸ್ಕಿನ್ ಟೋನ್ ಏನು ಅಂತ ನಂಗೆ ಗೊತ್ತಾಗಬೇಕಾಗಿತ್ತು. ಸೊ ಅದಕ್ಕೆ ನಾನು ಗ್ಲೌಸ್ ಹಾಕಿಲ್ಲ. ಬಟ್ ಇದಾದಮೇಲೆ ತುಂಬ ಕ್ಲೈಂಟ್ಸ್ ಬಂದಿದ್ದರು. ಅದಾದಮೇಲೆ ನಾನು ಐ ಫಿನಿಶ್ ಅಟ್ 1:30. ಎಲ್ಲ ಈ ಮಳೇಲಿ ನೋಡಿ ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ. ಸೊ ನಾವು ಬಂದಿರೋದು ಹೋಲ್ಸೇಲ್ ಬೆಡ್ಶೀಟ್ ಶಾಪಿಗೆ. ಸೊ ಇಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಎಲ್ಲ ಥರ ಮನೆಗೆ ಬೇಕಾಗಿರೋ ಅಂಥ ಬೆಡ್ಶೀಟ್ ಆಗಿರ್ಬೋದು, ಈ ಥರ ಮ್ಯಾಟ್ಸು, ಆಮೇಲೆ ಕರ್ಟನ್ಸು, ಟವಲ್ಸು, ಆ್ಯಂಡ್ ಕಿಂಗ್ ಸೈಜ್ ಆಗಲಿ ನಿಮಗೆ ಕ್ವೀನ್ ಸೈಜ್ ಆಗಲಿ ಬೆಡ್ಶೀಟ್ಗಳು ಎಲ್ಲ ತುಂಬ ಲೋ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅಡ್ರೆಸ್ ಹಾಸನಲ್ಲಿ ಸುಮಂಗಲಿ ಸಿಲ್ಕ್ಸ್ ಪಕ್ಕ. ಅಂದರೆ ಹೋಲ್ಸೇಲ್ ರೇಟ್ ಇದೆ, ಏನು ತುಂಬ ಅಂದರೆ ತುಂಬ ಏನು ಕಮ್ಮಿ ಇಲ್ಲ, ಬಟ್ ಕ್ವಾಲಿಟಿ ಈಸ್ ವೆರಿ ಅಮೇಝಿಂಗ್. ನಮ್ಮ ಚಿಕ್ಕಮ್ಮ ಮತ್ತು ಛಾಯನೇ ಹೇಳಿದರು ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ. ಒಂದೇ ಒಂದು ಟ್ರಯಲ್ಗೆ ಅಂತ ತೊಗೊಂಡೋದೆ. ಇಟ್ ವಾಸ್ ಜಸ್ಟ್ 600, ಬಟ್ ತುಂಬ 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 ಚೆನ್ನಾಗಿದೆ. ಕಿಂಗ್ ಸೈಜ್ ಸಿಗೋದೇ ಇಲ್ಲ. ನೋಡಿ ಈ ಥರ ಡೋರ್ ಮ್ಯಾಟ್ಸ್ಗಳು ಆ್ಯಂಡ್ ಹಾಲಲ್ಲಿ ಹಾಕೋ ಮ್ಯಾಟ್ಸ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ನೀವು ಹಾಸನ್ ಸುತ್ತಮುತ್ತ ಇದ್ದರೆ ಒಂದು ಸತಿ ಈ ಶಾಪ್ನ ವಿಸಿಟ್ ಮಾಡಿ ಹೋಗಿ. ತುಂಬ ಕ್ವಾಲಿಟಿ ಫೈನ್ ಆಗಿತ್ತು. ಸೊ ನೀವು ಮಾರ್ನಿಂಗ್ ನಾನು ಎದ್ದಾಗ ಏನು ಬೆಡ್ ಸ್ಪ್ರೆಡ್ ಹಾಕಿದ್ದೆ ಅದು ಇಲ್ಲಿಂದಾನೇ ತೊಗೊಂಡಿದ್ದು. ಬಟ್ ನಾನು ತುಂಬ ಬ್ರ್ಯಾಂಡೆಡ್ ತೊಗೊಂಡು ದುಡ್ಡು ವೇಸ್ಟ್ ಮಾಡಿದ್ದೀನಿ. 5,000 to 6,000ವರೆಗೂ ಕಿಂಗ್ ಸೈಜ್. ನಮ್ಮ ಮನೇಲಿ ತುಂಬ ದೊಡ್ಡ ಬೆಡ್ ಇರೋದು, ಕಿಂಗ್ ಸೈಜ್ ಎಲ್ಲೂ ಸಿಗ್ತಿರಲಿಲ್ಲ. ಬಟ್ ಸಿಕ್ಕಿದ್ದೆಲ್ಲ ಚಿಕ್ಕದಾಗೋದು. ಬಟ್ ಇದನ್ನು ನಾನು ಟ್ರೈ ಮಾಡಿದಾಗ 600 rupees ತುಂಬ ಅಫೋರ್ಡಬಲಲ್ಲಿ ಕಿಂಗ್ ಸೈಜ್ ಬೆಡ್ಶೀಟ್ ನನಗೆ ಸಿಕ್ಕಿ ತುಂಬ ಖುಷಿ ಆಯಿತು. ನಾನು ತುಂಬಾ ಪರ್ಚೇಸ್ ಮಾಡಿದೆ. 2:45ಗೆ ಒಂದು ಓಲ್ವಾ ಬಸ್ ಇತ್ತು, ಬಟ್ ನಾನು ಮಿಸ್ ಮಾಡಿಕೊಂಡೆ. ಸೊ ಇದು ನನಗೆ ಓಲ್ವಾ ಬಸ್ ಸಿಕ್ಕಿದ್ದು ಬೈ ಚಾನ್ಸಲ್ಲಿ 3:45ಗೆ. ಐ ರೀಚ್ ಹೋಮ್ ಬೈ 6:30. ನನಗೆ ಗೊತ್ತಿರಲಿಲ್ಲ ಎಲ್ಲಿ ನಾನು ಇಳಿಬೇಕು ಅಂತ. ಬಟ್ ನಾನು 4 ಸಲ ಇಳ್ಕೊಂಡು ಅಲ್ಲಿಂದ ಕ್ಯಾಬಲ್ಲಿ ಬಂದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೇಳು ಮುದ್ದಾಡುವೆ ಹೂವಂತ ಕನಸು. ಹಿಂಗೆ ಮಾಡು, ಜೋಜೋ ಮಾಡು. ಐಸನ್ ಹೆಂಗೆ ಮಲಗ್ಸೋದು ಮಮ್ಮಿ? ಹೆಂಗೆ ಮಲಗ್ಸೋದು? ಹಿಂಗೆ ಆನ್ ಮಾಡ್ತಾರೆ. ಯಾಕೆ? ಅಯ್ಯೋ ಪಾಪ ಅಲ್ಲಮ್ಮ, ಬಿಡಮ್ಮ. ಪಾಚಿ ಮಾಡ್ಸಮ್ಮ. ಪಾಚಿ ಮಾಡ್ಸಮ್ಮ. ಜೋಜೋ ಮಾಡಮ್ಮ. ಜೋಜೋ ಮಾಡು. ಜೋಜೋ ಮಾಡು. ಹೇಳು ಹೇಳು. ಹೇಳು.